ಯೇಸು ಆಕೆಗೆ, ಹಾ, ಅಮ್ಮ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ಯೇಸು ಹತ್ರಕ್ಕೆ ಬಂದು ಏನು ಅಂತ ಕೇಳ್ತಾಳೆ. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ದ್ರಾಕ್ಷಾರಸ ಇಲ್ಲಪ್ಪ. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ಚೆನ್ನಾಗಿ ಗಮನಿಸ್ರಿ. ಈಗ ಆಕೆ ತಾಯಿ ಯೇಸು ಹತ್ರ ಬಂದ್ಲು. ಅಭಿಷೇಕಿಸಲ್ಪಟ್ಟವನು, ಅದ್ಭುತ ಮಾಡೋನು, ಬಿಡುಗಡೆ ಮಾಡೋನು, ಫುಲ್ಲು ಲೋಡೆಡ್ ಆಗಿ ನಿಂತ್ಕೊಂಡಿದ್ದಾನೆ. ಹಲ್ಲೆಲೂಯ. ಯಾವ ರೀತಿ ಒಬ್ಬ ಆರ್ಮಿ ವಿರೋಧಿಯನ್ನು ಶೂಟ್ ಮಾಡೋಕ್ಕೆ ರೋಡಲ್ಲಿ ಲೋಡೆಡ್ ಆಗಬೇಕು, ಆ ರೀತಿ ಲೋಡೆಡ್ ಆಗಿ ಯೇಸು ನಿಂತ್ಕೊಂಡಿದ್ದಾನೆ. ಈಗ ನಿಂತ್ಕೊಂಡ ಯೇಸು ಹತ್ರ ತಾಯಿ ಬಂದು ಕೇಳ್ತಾಳೆ, ಮಗನೇ, ಒಂದು ಕೊರತೆ ಇದೆ ಮದುವೆ ಮನೆಯಲ್ಲಿ. ಏನು ಕೊರತೆ? ಆ ಕೊರತೆ ದ್ರಾಕ್ಷಿ ರಸ ಖಾಲಿ ಆಗಿಬಿಟ್ಟಿದೆ. ಆ ಕೊರತೆನ ನೀನು ನೀಗಿಸ್ಬೇಕು. ನೀನು ನೀಗಿಸ್ಬೇಕಂದ್ರೆ ನೀನು ದೇವರನ್ನು ಪ್ರಾರ್ಥಿಸಿದ್ರೆ ದೇವ್ರು ಕೊಡ್ತಾನೆ ಗೊತ್ತು, ಬಟ್ ನೀನು ನೀಗಿಸು. ಆದರೆ ಮರಿಯಳ ಬಗ್ಗೆ ನನಗೇನು ಇಷ್ಟ ಅಂದರೆ, ಇಬ್ಬರು ಮಾತ್ರ ಬೈಬಲಲ್ಲಿ ಯೇಸುವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು. ಹಲ್ಲೆಲೂಯಾ. ಇಬ್ಬರು ಮಾತ್ರ ಅರ್ಥ ಮಾಡ್ಕೊಂಡು, ಒಬ್ಬ ಮರಿಯಳು, ಇನ್ನೊಬ್ಬ ಸೇನಾಧಿಪತಿ. ಹಲ್ಲೆಲೂಯಾ. ಈಗ ಮರಿಯಳು ಅಂದ್ಕೊಂಡ್ಲು, ಯೇಸು ಏನು ಹೇಳಿದ್ರು ಅದು ನಮ್ಮ ಲೈಫಲ್ಲಿ ಆಗುತ್ತೆ, ಯೇಸು ಏನು ಹೇಳಿದ್ರು ನಮ್ಮ ಜೀವಿತದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡ್ರು. ಹಲ್ಲೆಲೂಯಾ. ಈಗ ಏನು ಹೇಳಿದ್ರು ಆಗುವಂಥ ಯೇಸುವನ್ನ ದೇವರು ನನ್ನೊಳಗೆ ನಿನ್ನೊಳಗಡೆ ಇಟ್ಬಿಟ್ಟಿದ್ದಾನೆ. ಈಗ ನಾನು ಹೇಳಿದ್ರು ಯೇಸು ಹೇಳ್ದಾಗೆ, ನಾನು ಹೇಳಿದ್ರೆ ಯಾವ ರೀತಿ ಬಿಡುಗಡೆ ಆಗುತ್ತೋ ಯೇಸು ಹೇಳಿದಾಗ ಅದೇ ರೀತಿ ಬಿಡುಗಡೆ ಆಗುತ್ತೆ. ಆತ್ಮನೇ ಓ ಆತ್ಮನೇ, ಆತ್ಮನೇ ಓ ಆತ್ಮನೇ,